ಹೇಳಮ್ಮ ಜಯಮ್ಮ, ಯಾಕೋ ಪಂಚಾಯತಿಗೆ ಹಾಕ್ತೀನಿ ಬರ್ರಿ ಗೌಡ್ರೆ ಬರ್ರಿ ಗೌಡ್ರೆ ಅಂತ ನೆನ್ನೆಸಿಂದ ಕರಿತಿದ್ದೆ, ನನಗೆ ಬರೋಕ್ಕೆ ಬಿಡುವಾಡ್ಲಿಲ್ಲ. ಅದಕ್ಕೆ ಇವಾಗ ಬಂದೇ ಇದ್ನಮ್ಮ. ಹೇಳು, ಯಾಕ ಇವನ ಮೇಲೆ ನೀನು ಪಂಚಾಯತ್ಗೆ ಹಾಕಿದ್ಯಲ್ಲ, ಯಾಕೆ? ಅಲ್ಲ, ಇವನು ಎಂಥ ಕೆಲಸ ಮಾಡಿದಾನ ಗೌಡ್ರೆ. ನಾನು ರೇಷ್ಮೆ ಸೀರೆ ಹಬ್ಬಕ್ಕಂತೇಳಿ 5,000 ರೂಪಾಯಿ ರೇಷ್ಮೆ ಸೀರೆ ತಂದಿದ್ದೆ ನಾನು. 5,000 ರೂಪಾಯಿ. ಏನೊಂದು ರೂಪಾಯಿದಲ್ಲ, 2 ರೂಪಾಯಿದಲ್ಲ, 100 ರೂಪಾಯಿದಲ್ಲ, 200 ರೂಪಾಯಿದಲ್ಲ, 300 ರೂಪಾಯಿದಲ್ಲ, 5,000 ರೂಪಾಯಿ ಸೀರೆ ತಂದಿದ್ದೆ. ಬೇಡ 500 ರೂಪಾಯಿದಲ್ಲ ಅಂತ ಅನ್ಕೊಬಿಡ್ರಿ, 500 ರೂಪಾಯಿದಾಗಿದ್ರು ಸುಮ್ಮನೆ ಆಗ್ಬಿಡ್ತಿದ್ದೆ. 5,000 ರೂಪಾಯಿ ರೇಷ್ಮೆ ಸೀರೆ ತಂದಿದ್ದೆ ನಾನು. 5,000. ಯುಗಾದಿ ಹಬ್ಬ ಇನ್ನೊಂದು ತಿಂಗಳು ಇದ್ದಂಗೆ ಜಾಕೆಟ್ ಹೊಲಿಸ್ಕೋಬೇಕು, ಜಾಕೆಟ್ಗೆಲ್ಲ ವರ್ಕ್ ಮಾಡಿಸ್ಕೋಬೇಕು ಅಂತೇಳಿ ನಾನು 5,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತಂದಿದ್ದೆ. ನಾನು ಎಲ್ಲರೂ ನೋಡಿದ್ರು, ಗಂಗಮ್ಮ ಒಬ್ಳು ನೋಡಿರಲಿಲ್ಲ. ಗಂಗಮ್ಮ ಯಾಕೆ ನೋಡಿಲ್ವಲ್ಲ ಅಂತೇಳಿ, ಅದಕ್ಕೆ ಗಂಗಮ್ಮ ಒಬ್ಳು ನೋಡಿಲ್ವಲ್ಲ ಬಿಡು ಅವಳೊಬ್ಳು ನೋಡಲಿ ಅಂತ ನಾನು ಗಂಗಮ್ಮನ ಅಂತ ತಾಂಡೋದ್ರೆ ನನ್ನ ಮಗ ಇಸ್ಕೊಂಡು ಬೆಂಕಿ ಇಕ್ಕವ್ ನನ್ನ ಸೀರೆಗೆ. ಇವಾಗ 5,000 ರೂಪಾಯಿ ರೇಷ್ಮೆ ಸೀರೆ ಅದು. ಇವಾಗ ನನಗೆ 5,000 ರೂಪಾಯಿ ದುಡ್ಡು ಕೊಡಿಸ್ರಿ ಅಂತಾಗಿ. ಅದಕ್ಕೆ ನಾನು ಇವಾಗ ಪಂಚಾಯತಿಗೆ ಹಾಕಿರೋದು. ಪಾಪ ಚೆನ್ನಾಗಿ ವರ್ಕ್ ಮಾಡಿಸ್ಕೊಂಡು ಗದೆ ಬುದ್ಧಿನ ಹುಡ್ಕೋಬೇಕು ಅಂತ ತಂದಿದ್ಲು. ಅಲ್ಲ ಕಣಣ್ಣ, ನೀನು ಹಿಂಗೆ ಮಾಡಬಾರ್ದಾಗಿತ್ತು. ನೋಡ್ರಿ ಗೌಡ್ರೆ, ನಾನು ಒಂದಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಹಾಕ್ಕೊಂಡಾಗ ಬೋತೈತಿ ಅಮ್ಮ, ಹೋಗು ಅಂದ್ರೂ ಹೋಗಲ್ಲ. ನನಗೆ ಅವಾಗ ಟೆನ್ಷನ್ ಆಗ್ಬಿಡುತ್ತೆ. ಟೆನ್ಷನಾಗಿ ಎಲ್ಲ ಹಂಗೆ ಮಾಡಿದ್ನಿ. ನನಗೆ ಯಾವಾಗ ತೋರಿಸಿದ್ರು ನಡೆಯೋದು ಇಲ್ಲ ಗೌಡ್ರೆ. ಇಳ್ದು ಈ ಊರಾಗೆ ಭಾಳ ಬಿಲ್ಡಪ್ ಆಗ್ಬಿಟ್ಟೈತಿ, ಸಖತ್ ಬಿಲ್ಡಪ್ ಕೊಡ್ತಾಳೆ. ಏನಂಗೆ ಯಾನಂದ್ರೆ ರಬ್ಬರ್ ಶೆಮ್ ತಗಲೇಳು, ಒಂದು ಪ್ಲಾಸ್ಟಿಕ್ ಇನ್ನೊಂದು ಬಾಕ್ಸ್ ತರ್ಲೇಳು, ಅದನ್ನೇನು ಎಲ್ಲರ ಮಂತಕ್ಕೂ ತೋರಿಸ್ಕೊಂಡು ಓಡಾಡ್ತಾಳೆ. ಇಳ್ದು ಬಿಲ್ಡಪ್ಪು ಜಾಸ್ತಿ ಆಗ್ಬಿಟ್ಟೈತಿ ಊರಾಗೆ, ಸಖತ್ ಬಿಲ್ಡಪ್ ಕೊಡ್ತಾಳೆ. ನೀನು ಯಾತ್ಕನಾಗ್ಲೇಳು ಬಿಲ್ಡಪ್ ಕೊಡ್ತಾಳೆ. ಓಯ್ ನಾನೇನೇನು ಯಾರ್ದನ ಮೋಸ ಮಾಡಿ ಬಿಲ್ಡಪ್ ಕೊಡಲ್ಲ, ಯಾರ್ದನ ಬಾಸಕ್ಕೆ ಕೆಮ್ಮಂದು ನಾನು ಬಿಲ್ಡಪ್ ಕೊಡಲ್ಲ. ನನ್ನ ಮನೆಯಾಗ ನಾನು ಬಿಲ್ಡಪ್ ತೋರಿಸ್ತೀನಿ. ನನ್ನ ದುಡ್ಡನ್ನ ನಾನು ಬಿಲ್ಡಪ್ ಮಾಡೋದು. ನಿಂದೇನ ನನ್ನ ಬಾಸಕ್ಕೆ ತಿಂದಿದ್ದೀನೇನೆ, ಸುಮ್ಮನಿರೇ. ಏನು ಮಾತಾಡ್ತೀಯ? ಓ ಇವಳು ಬಂದವಳಿ, ಅವನ ಪರ ಸಾಕ್ಷಿ ಹೇಳಕ್ಕೆ ಇವಳು. ಓಹೋ ಆಗ್ಲಕಾಯಿ ಬೆಂಕಾಯಿ ಸಾಕ್ಷಿ ಅಮ್ಮಂಗೆ ಆಗಲ್ವಲ್ಲ ರಾಜಮ್ಗೆ ನಿನ್ ಕಂಡ್ರೆ, ಅದಕ್ಕೆ ಅವಳ ಪರ ನ್ಯಾಯ ಹೇಳಕ್ ಬಂದವಳಿ. ಕಾತ್ಕೊಂಡಿದ್ಲು ಅನ್ಸತ್ತಂದಿಟ್ಟು ಆತನ ಸಿಗ್ಲಿ ಅಂತ. ನನ್ ಕಂಡ್ರೆ ಆಗಲ್ವಲ್ಲ, ಅದಕ್ಕೆ ಅವನ ಪರ ನ್ಯಾಯ ಹೇಳಕ್ ಬಂದವಳಿ. ರಾಮನ್ ಪರ ನ್ಯಾಯ ಹೇಳಕ್ ಬಂದವಳಿ. ರಾಮನ್ ಪರ ಬಿಡತ್ತ ಹೋಗ್ಲಿ. ನಾನೇನಾನ ಏನೋ ಬಿಡತ್ತ ಅವ್ನು ಕೊಡಿಸ್ತೀನಿ. ತೀರಾ ನಮ್ಮ ಅಯ್ಯಪ್ಪ ಸೀರೆ ಸುಟ್ಟಾಕ್ಯವನೆ. 5,000 ರೂಪಾಯಿ ಕೊಡ್ಸೋಕ್ಕಾಗಲಿಲ್ಲ ಅಂದ್ರೂ ತೀರಾ ಒಂದು 500-1,000 ರೂಪಾಯಿದಾದ್ರೂ ಕೊಡಿಸ್ತೀನಿ, ಬಿಡತ್ತ ಹೋಗ್ಲಿ ಅಂತ ಹೇಳಿದ್ನಿ. ಹಂಗಂದ್ರೆ ಏನು ಪಂಚಾಯತಿಗೆ ಹಾಕೈತಿ? ಅಲ್ಲ ಕಣ್ಜಯಮ್ಮ, ನೀನು ಅವ್ನು ಕುಡ್ದವನೆ ಎಂಬುದು ಗೊತ್ತಿರುತ್ತೆ. ಅಲ್ಲ ಯಾಕೆ ಓಟುನು ಅವ್ರಿಗೆಲ್ಲ ತೋರ್ಸಕ್ ಹೋಗ್ತೀಯ? ಸುಮ್ ತಂದಿರ್ತೀಯ, ಹುಡ್ಕಂಡ್ಮೇಲೆ ಎಲ್ಲ ನೋಡ್ತಾರಿ. ಅದನ್ನೇ ಸೀರೆ ಎಲ್ಲ ಮನ್ಮಂತ ತಗೊಂಡೋಗಿ ತೋರಿಸ್ಬೇಕು ಅಂಬೋದು ಏನಿಲ್ಲ. ಹುಡ್ಕಂತಿಯಲ್ಲ, ಅವಾಗ ಕೇಳ್ತಾರೆ ದೇಮ್ಮ ಅಷ್ಟೇ ಸೀರೆ ಅಂತ, ಅವಾಗ ಹೇಳಿದಾತು. ಅದನ್ನೇನು ಎಲ್ಲರ ಮಂತಕ್ಕೂ ತೋರಿಸ್ತೀಯ? ರಂಗಜ್ಜವ್, ಇವಾಗ ಹೆಣ್ಮಕ್ಳಿಗೆ ಯಾಕೆ ತಕೊಂಬಂದ್ರು ಯಾರಿಗಾನ ನಾಲ್ವರಿಗೆ ತೋರಿಸಿದ್ರೇನೆ ಸಮಾಧಾನನ. ಯಾತನ ತಗೊಂಬರ್ಲಿ ಹೇಳು, ಒಂದು 10 ರೂಪಾಯಿ ಯಾಕೆ ತಗೊಂಬಂದ್ರು, ಸ್ಟಿಕ್ಕರ್ ತಗೊಂಬರ್ಲಿ, ಒಂದು ಬಳೆ ತಗೊಂಬರ್ಲಿ, ಯಾಕೆ ತಗೊಂಬಂದ್ರು ಒಂದು 4 ಜನಕ್ಕೆ ತೋರಿಸಿರೇನೆ ಎಲ್ಲ ಹೆಣ್ಮಕ್ಳಿಗೂ ಸಮಾಧಾನ. ಹಂಗೇನೆ ನಮ್ಮ ಜಯ್ಯಕ್ಕೈಗೂ ಯಾತನ ತಗೊಂಬಂದ್ರೆ ಅವಳಿಗೆ ತೋರ್ಸೋದೇ ಒಂಥರ ಸಿರಿ. ಅವಳು ತೆಗೆ ಒಟ್ಟಿನಲ್ಲಿ ಕೇಳ್ಕಿಲ್ಲಪ್ಪ, ಒಟ್ಟಿನಲ್ಲಿ ಯಾರಿಗಾನ ಆತು ತೋರಿಸ್ತಾಳೆ. ನಾನು ತಗೊಂಬಂದೆ ಒಟ್ಟಿನಲ್ಲಿ ಅವಳೇನು ಮನಸ್ಸಿನಾಗ ಇಕ್ಕಮ್ಮಕ್ಕೆ ಹೋಗಲ್ಲ. ಒಬ್ರು ಬಂಗಾರ ಅದು ಇದು ಮಾಡಿಸ್ಕೊಂಬಂದ್ರು ಯಾತು ಮಾಡಿಸ್ಕೊಂಬಂದಿಲ್ಲ ಅಂತ ಬೀರ್ನಕ್ಕೆ ಯಾರಿಗೂ ತೋರ್ಸಲ್ಲ, ಹಂಗೆ ಬಚ್ಚಿಕ್ತಾರೆ. ಆದರೆ ಒಂದು ರಬ್ಬರ್ ಶೆಮ್ ತಕೊಂಬ್ಲಿ, ಒಂದು ಪ್ಲಾಸ್ಟಿಕ್ಕಿನ ಡಬ್ಬಿ ತಗೊಂಬ್ಲೇಳು, ಅದನ್ನ 4 ಜನಕ್ಕೆ ತೋರಿಸಿ ಅವಳು ಭಾಳ ಖುಷಿ ಪಡ್ತಾಳೆ. ಅದು ನಮ್ಮ ಜಯಕೈ ಸ್ವಭಾವ ಅಂದ್ರೆ. ಇವಾಗ ಏನು ಮಾಡ್ಬೇಕಮ್ಮ? ಇವಾಗ ಒಂದು ಸೀರೆ ಸುಟ್ಟಾಕಿರೋದಕ್ಕೆ ಈಗ 5,000 ರೂಪಾಯಿ ದುಡ್ಡು ಕೊಡಲೇಬೇಕು. ಅದು 5,000 ರೂಪಾಯಿ ರೇಷ್ಮೆ ಸೀರೆ 5,000 ರೂಪಾಯಿ ಕೊಡಲೇಬೇಕು ನನಗೆ. ಬೇಡ್ಕಣ ರಾಮ. ಅದು ಹೆಂಗೆ ಅವಳು ಕೇಳ್ತಾಳೆ? 5,000 ರೂಪಾಯಿ ಸೀರೆ ಅಂತ ಬಿಲ್ ಐತಿ, ಬಿಲ್ ತಾಂಬನ್. ಎಲ್ಲಿ ತಾಂಬಂದಿದ್ಲು ನಡಿ ಕೇಳೋಣ. ಸಾಕ್ಷಿ ತೋರ್ಸೋನು, ನಾನೇ ಸುಟ್ಟಾಕಿದ್ನಿ ಎಂಬತ್ತು ಸಾಕ್ಷಿ ತೋರ್ಸೋನು. ಅಲ್ಲ ನಾನೇ ಇದ್ನಲ್ಲ ಬಿಡು ರಾಜಮ್ಮ, ಯಾಕೆ ಸುಳ್ಳು ಹೇಳೋದು? ಎಲ್ಲ ನಮ್ಮ ಅಯ್ಯಪ್ಪ ಸುಟ್ಟಾಕದಂತೆ ಆದರೆ 5,000 ರೂಪಾಯಿದದು ಅಂತ ನಮಗೆ ಗೊತ್ತಿಲ್ಲ. ನಾನು ಅದಕ್ಕೆ ಸುಟ್ಟಾಕಿರೋದಕ್ಕೆ ಜಯಮ್ಮ ಈಗ ನನ್ನ ಗಂಡು ಸೀರೆ ಸುಟ್ಟಾಕ್ಯವನೇ ಒಂದು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ ನನಗೆ 5,000 ರೂಪಾಯಿ ದುಡ್ಡು ಬೇಕೇ ಬೇಕು ನನಗೆ ದುಡ್ಡು 5,000 ರೂಪಾಯಿ ದುಡ್ಡು ಬೇಕೇ ಬೇಕು. ನಾನು 1 ರೂಪಾಯಿ ಕಮ್ಮಿ ಇದ್ರೂ ಇಸ್ಕೊಂಬಲ್ಲ. ಇಡಲ್ಲೋ ಇವಳು ಅಯ್ಯಪ್ಪ ಹಿಡ್ದಿದ್ದೆ ಪಟ್ಟು. ಅಯ್ಯಪ್ಪ ನಮ್ಮ ಜೇಕನ್ ಕೈ ಸಿಕ್ಕಿ ಯಾರನ ಉಳ್ಕೊಂಡಾರು ಅಂತೆ. ಕೊಡ ತಕ ಬಿಡಲ್ಲಮ್ಮ ಅವಳೇನು. ಮತ್ತೆ ಕೊಡೋವರೆಗೂ ಬಿಡಲ್ಲ. ಈ ಒಳ್ಳೆ ಸುಮ್ಮನೆ ಇರ್ದಲ್ದಲೇನೆ ಸುಟ್ಟಾಕೈತೆ ಅದು ಅಂತದೇನೆ. ಹೋಗು ಇವ್ರು ಅಂತಾರೇನೆ, ಇವ್ರೊಳಗೂ ಸರಿಯಾಗೈತೆ. ನಾನೆಲ್ಲ ಆಮೇಲೆ ನೋಡ್ತಿದ್ದೆ, ಆಮೇಲೆ ತಂದ್ರು ತರ್ಬೋದಾಗಿತ್ತು. ನಾನು 5,000 ರೂಪಾಯಿ ಕೊಡೋಕ್ಕಾಗಲ್ಲ. ಏನೋ ಸೀರೆ ಸುಟ್ಟಾಕಿರೋದಕ್ಕೆ 1,000 ರೂಪಾಯಿ ಕೊಡ್ಬೋದು, ಅಷ್ಟು ಬಿಟ್ಟರೆ ನಾನು 5,000 ರೂಪಾಯಿ ಕೊಡೋಕ್ಕಾಗಲ್ಲ. ಅಲ್ಲ ಕಣ್ರಮ್ಮ, ಇವಾಗ ಸೀರೆ ಸುಟ್ಟಾಕಿರೋದು ನಿನ್ನ ತಪ್ಪು. ಈಗ ಅಯ್ಯಮ್ಮ ಹೋಗಿ ನೋಡೋ ನನ್ನ ಸೀರೆ ಸುಟ್ಟಾಕೈತೆ ಅಂತೇಳಿ ಕಂಪ್ಲೇಂಟ್ ಮಾಡಿರಿ, ಏನು ಮಾಡ್ತೀಯ? ಸೀರೆ ವಿಚಾರಕ್ಕೆಲ್ಲ ಅದಕ್ಕೇನೆ ಸುಮ್ಮನೆ ಕೊಡು 5,000 ರೂಪಾಯಿ ದುಡ್ಡ. ಯಾಕಂದ್ರೆ ಅಯ್ಯಮ್ಮ ಬಿಡ ಅಂತದಲ್ಲ, ಜಯಮ್ಮನ ಎಂಥದಂತ ನೀನು ನೋಡಿದೀಯ. ಕೊಡು, ನಿನ್ಗೆ ಯಾಕೆ ಬೇಕು?
ಏನೋ ಹೆಣ್ಮಕ್ಳಿಗೆ ತೋರ್ಸಕ್ಕಂತ ತಾಂಬತ್ತಾರೆ, ಹೆಣ್ಮಕ್ಳಿಗೆ ಏನು ತಂಡ್ರು ಒಂಥರ ಖುಷಿ ಆಗುತ್ತೆ. ಏನೋ ಬಿಡು ಗಂಗಮ್ಮ ನೋಡಿಲ್ಲ ಅಂತೇಳಿ ಗಂಗಮ್ಮ ಅಂತ ಮಾತು ತಂದೈತಿ. ಅದಕ್ಕೆ ನೀನು ಅದನ್ನೇ ಸಿಟ್ಟು ಮಾಡ್ಕೊಂಡು ಸುಟ್ಟಾಕಿದ್ಯಾ. ಎಣ್ಣೆ ಹಾಕೊಂಡಿದ್ದೆ ಗೌಡ್ರೆ. ಅದು ಬೇರೆನೆ ಇವಳು ನಮ್ಮಳು ಯಾರನ್ನ ತಂದಿರೋದು ನೋಡಿರೆ ನೋಡು, ಅವ್ರ ಆಲೇನೆ ಹಬ್ಬಕ್ಕಾಲೇನೆ ಸೀರೆ ತಂದವ್ರೆ, ಹಬ್ಬಕ್ಕಾಲೇನೆ ಅವರು ಬಟ್ಟೆ ತಂದವ್ರೆ ಅಂತೇಳಿ ಇವಳು ಮುಂಚ್ಕೆ ಬಿಡ್ತಾಳೆ. ಉಂಬಕ್ಕಿಕ್ಕಲ್ಲ ರಾತ್ರಿ ಹೊತ್ನಾಗ ಅವಳು ಒಟ್ಟು ಸವಾಸ ಅಲ್ಲ. ಅದಕ್ಕೇನೆ ಇವಳು ಮುಂಚ್ಕೆಂಬ್ತಾಳೆ ನಮ್ಮ ಅಯ್ಯಮ್ಮ. ಒಟ್ಟು ಇಲ್ಲಿ ಯಾಕೆ ತೋರಿಸ್ಬೇಡ್ರಿ ತಗೊಂಡೋಗಂತ ಒಳ್ಳೆ ಮಾತನಾಗ ಹೇಳ್ದೆ. ಈಗ ನಾನು ಕುಡ್ದಿದ್ರು ನನಗೆ ಚೆನ್ನಾಗೈತೆ, ನಾನು ಏನು ಮಾತಾಡಿದ್ದೀನಿ ಅಂತ ನನಗೆ ಜ್ಞಾನ ಚೆನ್ನಾಗೈತೆ. ಇಲ್ಲಿ ತೋರಿಸ್ಬೇಡ ಜೇಕಯ್ಯ, ತಗೊಂಡೋಗು ನನ್ನ ಹೆಂಡ್ತಿ ಮುಂಚ್ಕೆಂಬ್ತಾಳೆ ಅಂತ ನಾನು ಹೇಳಿದ್ನಿ. ತೋರಿಸ್ತಾರಪ್ಪ, ಇಲ್ಲ ಅಂತ ಹೇಳಿದ್ರಾಗಿತ್ತು ನೀನು. ಅದ್ಯಾಕೆ ಹಂಗೆ ಹಿಡ್ಕೊಂಡು ಕೈಗಳದ ಕಿತ್ಕೊಂಡು ಸೂಟಾಕ ಅಂತದ್ದು. ಸೀರೆ ಸುಡ್ ಬಡ್ಕಣಲಿ ನೀನು ಪಾಪ. ತಂದಿರ್ತಾರ ಅವ್ರು ಇಷ್ಟಪಟ್ಟು ಸೀರೆನ ಸುಟ್ಟು ಹಾಕ್ಬಾರ್ದು. ಅಲ್ಲ ಯಾರನ್ನ ಏನಂತಾರೆ ಹೇಳಿ, ನೀನು ಹಂಗೆ ಮಾಡಿದ್ರೆ ಸೀರೆ ನಂಗೆ ಸುಟ್ಟು ಹಾಕ್ಬಾರ್ದು ಕಣಲ್ಲ, ಅರ್ಥ ಮಾಡ್ಕೋಬೇಕು. ನೀನೇನಲ್ಲ ನೀನು ತಾನಾಗಿದ್ಯಾ. 5,000 ರೂಪಾಯಿ ಅಂತ ದುಡ್ಡು ಕೊಡು. ಕೊಡೋವರೆಗೂ ಬಿಡಲ್ಲ. 5,000 ರೂಪಾಯಿ ಕೊಡ್ಲೇಬೇಕು. 5,000 ದುಡ್ಡು ನನಗೆ ಬೇಕೇ ಬೇಕು. 1 ರೂಪಾಯಿ ಕಮ್ಮಿ ಇದ್ರು ನಾನು ಇಸ್ಕೊಂಬಲ್ಲ. 5,000 ರೂಪಾಯಿ ದುಡ್ಡು ಇಸ್ಕೊಂಬವರೆಗೂ ನನಗೆ ಸುಮ್ಕಾಗಲ್ಲ. ಇಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಗೌಡ್ರೆ, ನೀವು ಇಸ್ಕೊಡ್ಲಿಲ್ಲ ಅಂದರೆ. ಹುಡುಗಾಗಿ ಕಾಟ್ಕೊಂಡಿದ್ಲು ಅನ್ಸುತ್ತೆ ಗಂಗಮ್ಮ. ಅದು 8,000 ಏನೋ ಸೀರೆ. ಬಿಲ್ ತೋರ್ಸಮ್ಮ, ನೀನು ಬಿಲ್ ತೋರ್ಸು. ಅದೇ ಮತ್ತೆ ಅದು 5,000 ರೂಪಾಯಿ ಸೀರೆ ಅಂತ ಬಿಲ್ ತೋರಿಸು. ಬಿಲ್ಲುನು ಅದ್ರಾಗೆ ಇತ್ತು. ಆ ಬಿಲ್ಲುನು ಸೀರೆ ಬಾಕ್ಸ್ ಇತ್ತಲ್ಲ, ಬಾಕ್ಸ್ನಾಗಿತ್ತು. ಬಿಲ್ಲುನು ಅದ್ರಾಗೆ ಇತ್ತು. ಬಾಕ್ಸ್ ಸಮೇತ ಕಿತ್ಕೊಂಡು ಬೆಂಕಿ ಇತ್ತ ನೋಡು. ಹಂಗನಾಥ ಜಾರ್ಕೆ ಬಿಡ್ತಾಳ. ಅಬ್ಬಬ್ಬಬ್ಬ. 5,000 ರೂಪಾಯಿ ಕೊಡ್ಬೇಕರಮ್ಮ. ನಿನ್ನ ಸೀರೆ ಸುಟ್ಟಾಕಿರೋದು ನಿನ್ನ ತಪ್ಪು. ಈಗ ಸುಟ್ಟಾಕಿದ್ನಿ ಅಂತ ನೀನೇ ಹೇಳ್ತೆ. ಸುಟ್ಟಾಕಿದ್ನಿ ನಾನು ಕುಡ್ಗೆ ಅಂತ ಗೊತ್ತಾಗಿಲ್ಲ ಅಂತ. ಈಗ ಸುಟ್ಟಾಕಿರೋದು ನಿನ್ನ ತಪ್ಪು. ಇವಾಗ ದುಡ್ಡ 5,000 ರೂಪಾಯಿ ಕೊಡೋದು ಕಲಿ. ಸುಮ್ಮನೆ ಯಾಕೆ ಸುಮ್ಮನೆ ಮುಂದ್ಕೋದ್ರೆ ಅದು ಇದು ಸಮಸ್ಯೆಗಳಾಗ್ತವೆ. ಅಜಯಮ್ಮ ಒಂದು ಮಾತಿ ಬಿಡಲ್ಲ, ನೋಡಿದ್ಯಾ. ಆಗ ಹಂಗೆ ಬಂದಾಗ ನೀನು ಸುಮ್ಮನೆ ಇದ್ಬಿಡ್ಬೇಕು. ಅವ್ರ ಪಾಡಿಗೆ ಅವ್ರು ಏನೋ ಮಾಡ್ಕೊಂತಾರೆ. ಕುಡ್ದಾನು ಎಲ್ಲೋ ನನ್ನ ಕಡೆಗೆ ಮನಿಕೊಂಬಂದು ನೋಡು. ಹೆಂಗಸ್ರತಾಗೆಲ್ಲ ನೀನು ಒಟ್ಟು ಕಿರಿಕ್ ಮಾಡ್ಕೊಂಬಕ್ಕೆ ಹೋಗ್ಬೇಡ. ನೀನು ಕುಡ್ದಿರ್ತೀಯಾ, ನೀನು ಕುಡ್ದಾನ ಸುಮ್ಮನೆ ತೆಪ್ಪನ್ ಬಿದ್ದಿರೋದು ಕಲಿ. ಆ ಗಂಗಮ್ಮ ತೋರ್ಸಿ ತಗೊಂಡೋಗೋದು. ಇನ್ನು ನೋಡ್ದಕ್ಕೆ ಏನು ಆಗ್ತಿರ್ಲಿಲ್ಲ. ನೀನೊಂದು ಈಟ ಅರ್ಥ ಮಾಡ್ಕೊಂಬದಲ್ಲ, ನೋಡಲ್ಲ ಎಂಥ ಕೆಲಸ ಮಾಡ್ಕೊಂಡಿದೀಯ. ಅಯ್ಯೋ ದೇವ್ರೆ, ಹೋಗತ್ತ. ನಾನು ಬಿಡಲ್ಲ, ನಾನು ಕೊಡ್ಲೇಬೇಕು. ಈಗಲೇ ಕ್ಯಾಶ್ ದುಡ್ಡು ನನಗೆ ಕೊಡಬೇಕು. ಕ್ಯಾಶ್ ದುಡ್ಡು ಕೊಟ್ರೇನಿ. ಅಲ್ಲ ಪಾಪ ಅವಳು ಆಸೆ ಪಟ್ಟು ತಂದವಳೆ. ವರ್ಕ್ ಮಾಡಿಸ್ತೀನಿ ಬ್ಲೌಸಾ ಅಂತೇಳಿ ಪಾಪ ಆಸೆ ಪಟ್ಟು ತಂದವಳೆ. ಭಾಳ ದಿನದಿಂದ ಹೇಳಾಳು, ಲಕ್ಷ್ಮಕ್ಕ ನಾನೊಂದು 5,000 ರೂಪಾಯಿ ರೇಷ್ಮೆ ಸೀರೆ ತಗೊಂಬಂದು ವರ್ಕ್ ಮಾಡಿಸ್ತೀನಿ ಅಂತ. ಈಗ ಅದು ಹಬ್ಬಕ್ಕೆ ತಾವತ್ನಿ ಅಂತ ಹೇಳಾಳು. ಇಷ್ಟಪಟ್ಟು ತಂದಮೇಲೆ ಹಿಂಗೆ ಮಾಡಿದ್ರೆ ಎಂಥವ್ರಿಗಾಗಲಿ ಬೇಜಾರಾಗುತ್ತೆ. ನೋಡಪ್ಪ ನಾವು ಇಷ್ಟಪಟ್ಟು ತಂದಿದ್ವಿ, ಹಿಂಗೆ ಮಾಡಿಬಿಟ್ರಲ್ಲ, ಹಿಂಗೆ ಆಗ್ಬಿಡ್ತಲ್ಲ ಅಂತೇಳಿ ಬೇಜಾರಾಗುತ್ತೆ ಎಂಥವ್ರಿಗೂ. ಹಿಂಗೆ ಮಾಡಬಾರ್ದು. ಅವನು ಸುಮ್ಮನಿದ್ದಿದ್ರೆ ಆಗಲ್ಲ. ನೋಡಿ ಇವಾಗ ಏನೇ ಮಾಡೋಕ್ಕಾಗುತ್ತೆ. 5,000 ರೂಪಾಯಿ ತಾನೇ, 5,000 ರೂಪಾಯಿ ಬೇಕು ಬೇಕು ಅಂತ ಕೊಡ್ತೀನಿ ಬಿಡತ್ತೆ. ಅಮ್ಮ ತಾಯಿ ಕೊಡ್ತೀನಿ ಬಿಡ್ತಾಯಿ. ನೀನು ದೊಡ್ಡವಳು, ನೀನು ಸಾವಸ್ ಬೇಡ. ಕೊಡ್ತೀನಿ ಸುಮ್ಕಿರು. ಕೊಡ್ತೀನಿ ನೀನು ದುಡ್ಡು ತಾನೇ ಕೊಡ್ತೀನಿ ಸುಮ್ಮನೆ. ಏನು ಅನ್ಕೊಂಡಿದ್ಯಾ? ನನ್ನ ಸುಮ್ಮನೆ ಬಿಟ್ಬಿಡ್ತಾಳೆ ಇವಳು ಜಯಮ್ಮ ಅಂತ ತಿಳ್ಕೊಂಡಿದ್ಯೆ? ನಾನು ಸುಮ್ಮನೆ ಬಿಡ ಅಂತಾಳಲ್ಲ, ಸುಮ್ಮನೆ ಆಗ್ಬಿಡ್ತಾಳೆ ಬಿಡು. ಏನು ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೊಬಿಟ್ಟಿದ್ಯೆ. ನಾನು ಸುಮ್ಮನೆ ಆಗ ಅಂತಾಳಲ್ಲ. ನಾನು ಏನಿಲ್ಲ, ನಾನು ಏನೋ ಮನ್ಸಿಗೆ ಹಾಕಬಿಟ್ರೆ ನಾನು ಬೇಡ ಅಂತಾಳೆ ಅಲ್ಲ. ಅಂತ ಚೆನ್ನಾಗಿದ್ರೆ ಒಂದು ಹೋತು. ನಂತಾಗ ಏನೋ ರಾಂಗ್ ರೂಟ್ನಾಗ ಬಂದರೆ ನಾನು ರಾಂಗ್ ರೂಟ್ನಾಗೆ ಬರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಬಿಲ್ಡಪ್ ಜಯಮನ್ ಸೀರೆ ಸುಟ್ಟಾಕಿದ್ದ ರಾಮ ಇವಾಗ ಕೊನೆಗೂ 5,000 ರೂಪಾಯಿ ದುಡ್ಡು ಪಂಚಾಯತ್ಗೆ ಹಾಕಿ ಇಸ್ಕ ಮಾತಕ್ಕೆ ಬಿಡಲಿಲ್ಲ. 5,000 ರೂಪಾಯಿ ಕೊಡಬೇಕು ಅಂತೇಳಿ ಪಂಚಾಯತಿಗೆ ಗೌಡರು ತೀರ್ಮಾನ ಮಾಡಿದ್ರು. 5,000 ರೂಪಾಯಿ ದುಡ್ಡು ಇವಾಗ ನೋಡಿರಿ 800 ರೂಪಾಯಿ ಸೀರೆ ತಂದು 5,000 ರೂಪಾಯಿ ಅಂತೇಳಿ 5,000 ರೂಪಾಯಿ ದುಡ್ಡು ಇಸ್ಕೊಬಿಟ್ಲು. ಇನ್ನು 5,000 ರೂಪಾಯಿ ರೇಷ್ಮೆ ಸೀರೆನ ತಂದು ಬಿಡ್ತಾಳೆ. ದುಡ್ಡು ಕೊಟ್ಬಿಟ್ರೆ ಏನಂದ್ರೆ ನಮ್ಮ ಜಯಕಂದಿಟ್ಟು ಹಿಡಿದಿದ್ದೆ ಪಟ್ಟು ಬಿಡಲ್ಲ. ಏನೇ ಅಂದ್ರೂ ಬಿಡಲ್ಲ. ಇಂಥರ್ಥ ಭಾಳ ಹುಷಾರಾಗಿರಬೇಕು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.